ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಾವು ಫ್ರೆಂಡ್ಸ್ ಊರಿಗೆ ಹೋಗ್ತಾ ಇದ್ದೀವಿ. ಆ ಬ್ಲಾಗ್ ಆಗಿರುತ್ತೆ. ಸಮರ್ಥ ಹಿಂದ್ಗಡೆ ಸೈಡು ಮಲ್ಕೊಂಡಿದ್ದಾನೆ, ಸ್ಮಯ ನನ್ನ ಜೊತೆಗೆ ಇದ್ದಾಳೆ. ಹಾಗೆಯೇ ವ್ಯೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿನ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು, ಮಳೆ ಕಡಿಮೆ ಆಗಿತ್ತು ಆವಾಗ. ಹಾಗೆಯೇ ಫ್ರೆಂಡ್ಸ್ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ವಿಜಯಪುರ ಡಿಸ್ಟಿಕ್ಕು, ಇಂಡಿ ತಾಲೂಕು ಫ್ರೆಂಡ್ಸ್. ಹಾಗೆಯೇ ನಿಮಗೂ ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಬನವಾಸಿ ರೋಡಲ್ಲಿ ಹೋಗ್ತಾ ಇರೋದು. ಸಿರ್ಸಿಗೆ ಹೋಗೋದು ತುಂಬ ಸುತ್ತಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾವು ಯಾವಾಗಲೂ ಹೀಗೆ ಹೋಗೋದು ಬನವಾಸಿ ಮೇಲ್ಗಡೆ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರಬಹುದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಕೋಲ್ಡ್ ಆಗಿರುವಂತಹ ವಾತಾವರಣ, ಅದರಲ್ಲೂ ಗ್ರೀನರಿ ಮಧ್ಯೆ ಹೋಗೋದಂದರೆ ತುಂಬಾ ಖುಷಿಯಾಗುತ್ತೆ. ನಿಮಗೂ ಕೂಡ ಈ ಅನುಭವ ಆಗಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್ ನಾವು ಇವಾಗ ಮುಂಡ್ಗೋಡು ತಲುಪಿದ್ದೀವಿ. ಮುಂಡ್ಗೋಡಲ್ಲಿ ಸ್ವಲ್ಪ ಮಕ್ಕಳಿಗೆ ತಿಂಡಿ ತೊಗೊಳೋದಕ್ಕೆ ನಮ್ಮ ಮನೆಯವರು ಇಳಿದಿದ್ದಾರೆ, ಬೇಕ್ರಿಗೆ ಹೋಗಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಮಯ ಹಾಗೆ ಸಮರ್ಥ ಕೂಡ ನಿಮಗೆ ಹಾಯ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹುಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು. ಹಾಗೆಯೇ ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ನಾನು ಹುಬ್ಬಳ್ಳಿ ಹೈವೇದಲ್ಲಿದ್ದೀನಿ. ಹುಬ್ಬಳ್ಳಿ ಟು ಬಿಜಾಪುರ ಹೋಗ್ತಾ ಇರೋದು. ಇವಾಗ ಬಂದುಬಿಟ್ಟು ಟೈಮ್ ಒಂದು 7 ಗಂಟೆ ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ಇವಾಗ ನಾವು ನರಗುಂದದಲ್ಲಿದ್ದೀವಿ. ಟೀ ಕುಡಿಯಲು ಗಾಡಿಯನ್ನು ನಿಲ್ಲಿಸಿದ್ವಿ. ಹಾಗೆಯೇ ಟೀ ಕುಡ್ಕೊಂಡು ನಾವು ಮತ್ತೆ ಮುಂದೆ ಹೋಗ್ತೀವಿ ಫ್ರೆಂಡ್ಸ್. ಇವಾಗ ಬಂದು ರಾತ್ರಿ ಸುಮಾರು 11 ಗಂಟೆ ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ನಾವು ಇವಾಗ ಕೋಲಾರ ಬ್ರಿಡ್ಜಲ್ಲಿದ್ದೀವಿ. ಈ ಬ್ರಿಡ್ಜು 3 ಕಿಲೋಮೀಟರ್ ಇದೆ ಫ್ರೆಂಡ್ಸ್. ಇದು ಸ್ಟ್ರೇಟಾಗಿ ಇದೆ. ಹಾಗೆಯೇ ನಿಮಗೂ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಈ ಬ್ರಿಡ್ಜ್ ಮೇಲೆ ಹೋಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗಿದೆ ಈ ಬ್ರಿಡ್ಜ್ ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಫ್ರೆಂಡ್ಸ್ ನಾವು ಊಟ ಮಾಡೋದಕ್ಕೆ ಕೋಲಾರದಲ್ಲಿದ್ದೀವಿ. ಕೋಲಾರದಲ್ಲಿ ನಾವು ಮೀನೂಟ ತೊಗೊಳ್ತೀವಿ. ಯಾವಾಗಲೂ ಹೋಗಬೇಕಾದ್ರೆ ಇದೇ ರೀತಿ ನಾವು ಊಟ ಮಾಡೋದು. ಇಲ್ಲಿ ಮೀನೂಟ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಮೀನೂಟ ತೊಗೊಂಡಿದ್ದೀವಿ, ತುಂಬಾ ಚೆನ್ನಾಗಿತ್ತು. ಮೀನು ಫ್ರೈ ಅಂತೂ ಚೆನ್ನಾಗಿತ್ತು, ಸಾಂಬಾರೇನು ಅಷ್ಟೇನು ಚೆನ್ನಾಗಿರಲಿಲ್ಲ. ಹಾಗೆಯೇ ಇದು ಬಂದುಬಿಟ್ಟು ಮೀನು ಚಟ್ನಿ ಅಂತ ಕೊಡ್ತಾರೆ ಫ್ರೆಂಡ್ಸ್. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡದೇ ಇದ್ದರೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಊಟ ಮಾಡಿಕೊಂಡು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದೆ ಸಾಗಿಸಿದ್ವಿ. ಹಾಗೆಯೇ ಇದು ಬಂದುಬಿಟ್ಟು ಬಿಜಾಪುರ. ಹಾಗೆಯೇ ನೈಟ್ ಆಗಿರೋದ್ರಿಂದ ನಾನು ವಿಡಿಯೋನ ಪೂರ್ತಿಯಾಗಿ ಮಾಡಿಲ್ಲ ಫ್ರೆಂಡ್ಸ್. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.